45 ದಿವಸಗಳು ಸಹ ಅವರು ಈ ನಾಡ ಕಟ್ಟಿದಂಥ ದೊರೆ ಎಲ್ಲರೂ ಸಹ ಗೌರವ ಮಾಡಬೇಕಾಗಿದೆ. ಅವರಿಗೆ ಯಾವುದೇ ಅವರಿಗೆ ನಾವು ಗೌರವ ಆಗಿರೋದ್ರಿಂದ ಇವತ್ತು ಯಾಕೆ ಮಾಡ್ತಾರೆ ಹಾಗೆ ಈಗ ಅನ್ಯತಾ ಯಾರೋ ಅವರು ಪ್ರಶ್ನೆ ಕೇಳಬಹುದು. ಆ ಥರದ ಏನು ಇರೋದಿಲ್ಲ. ಅವರು ಪ್ರಭುಗಳಾಗಿದ್ದರಿಂದ ಮುಂದಿನ ಮಾಡಬೇಕು. ಈ ಸಂದರ್ಭದಲ್ಲಿ ನಾನು ಯಾವ ರೀತಿ ನಮ್ಮ ಸಮುದಾಯದ ಜನಕ್ಕೆ ಮತ್ತು ನಮ್ಮ ಜೊತೆಗೆ ಕೈ ಜೋಡಿಸಿದಂಥ ಜನಗಳಿಗೆ ಅಭಿನಂದನೆಗಳ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಸರಿ ಸುಮಾರು 110-112 ಬಂದಿದೆ. ಮೆರವಣಿಗೆಯಲ್ಲಿ ಬಂದಂಥದ್ದು ಒಂದು 97-98 ಬಂದಿದೆ. ಕೆಲವರೆಲ್ಲ ನಿಧಾನ ಆಯಿತು ಅಂತ ಹೇಳಿ ಹೋಗಿದ್ದಾರೆ. ಬಟ್ ಎಲ್ಲರೂ ಸಹ ನಾವು ಕಡಿಮೆ ಅಂತರದಲ್ಲಿ ಹೋಗಿ ಒಂದು ಎಲ್ಲರ ಭೇಟಿ ಮಾಡಿದಾಗ ಅವರೆಲ್ಲರೂ ಒಳ್ಳೆಯ ಅಭಿಪ್ರಾಯ ಗೌರವಿಸಿದ್ದಾರೆ. ಅವರಿಗೆ ನಾನು ಬರೀ ಮಾತಾಡೋದ್ರಲ್ಲಿ ನಾನು ಏನೋ ಹೇಳಿದ್ರೆ ಕೃತಜ್ಞತೆ ತೋರಿಸಲಿಲ್ಲ. ನಿಜಕ್ಕೂ ನನಗೆ ಹೃದಯ ತುಂಬಿ ಬರ್ತಾ ಇದೆ ಅವರ ಸಹಕಾರ ಪ್ರೀತಿ. ಅದೇ ರೀತಿಯಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು, ಸಾರ್ವಜನಿಕರು, ಪತ್ರಿಕಾ ಮಾಧ್ಯಮಗಳು ಎಲ್ಲರೂ ಸಹ ನನ್ನ ಜೊತೆಗೆ ಸೇರಿಕೊಂಡು ಇದು ಒಂದು ಸಮುದಾಯದ ಒಂದು ಜಯಂತಿ ಅಲ್ಲ, ಇಡೀ ಏನು ಜನಾಂಗ ಏನಿದೆ ಜನಾಂಗ ಮತ್ತು ಎಲ್ಲ ಜನಾಂಗಗಳ ಒಂದು ಶಾಂತಿಯ ತೋಟ ಅಂತ ಏನು ಕರ್ನಾಟಕ ಹೇಳ್ತಾರೆ. ಆ ರೀತಿ ಬಿಂಬಿಸೋ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಕಾರ್ಯಕ್ರಮದ ನಿರ್ಮಲಾನಂದ ಸ್ವಾಮಿ ಬರಬೇಕಾಗಿತ್ತು. ಅವರಿಗೆ ಭಾನುವಾರದಲ್ಲಿ ಕಾಲಭೈರವನ ಒಂದು ಮುಂದೆ ಪುನಸ್ಕಾರ ಇರೋದ್ರಿಂದ ಅವರು ಬರೋಕ್ಕಾಗಲ್ಲ. ಸಂಘ ಕಾರ್ಯಕ್ರಮ ಬಂದಾಗ ಅಭ್ಯಾಸದಲ್ಲಿ ಮಾಡಿ ಅಂತ ಹೇಳಿದರು. ಅದೇ ರೀತಿ ನಾವು ಅವರ ಅಣಿಕೆಯಂತೆ ನಾವು ಮಾಡಿದ್ವಿ. ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಸಹ ನಾನು ಸ್ವಾಮೀಜಿಯವರಿಗೆ ಭೇಟಿ ಮಾಡಿ ಅವರ ಬಗ್ಗೆ ಮಾಡಿಕೊಂಡು ಮತ್ತು ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡಬೇಕಂತ ಹೇಳ್ಬಿಟ್ಟು ಅವ್ರು ಕೊಟ್ಟಂಥ ಮಾರ್ಗದರ್ಶನ ಮಾಡ್ತೀವಿ. ಇವತ್ತು ಮಾನ್ಯ ಪೂಜ್ಯ ಮಂಗಲನಾಥ ಸ್ವಾಮೀಜಿ ಚಂದ್ರಶೇಖರ ಸ್ವಾಮೀಜಿ ಅನಾರೋಗ್ಯದ ಕಾರಣ ಅವರು ಬರೋಕ್ಕಾಗಿರಲಿಲ್ಲ. ಇವರು ನಂಜಾವರ ಸ್ವಾಮೀಜಿಯವರು ಅಲ್ಲಿ ಮಾಡಿ ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು 5ನೇ ಕಾರ್ಯಕ್ರಮ ಇದ್ದರು. ಅವ್ರು ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ಇದಾದ ನಂತರ ಪುಟ್ಟರಾಜು ಅವರಲ್ಲಿ ಪಾಂಡವಪುರದಲ್ಲಿ ಒಂದು 50,000 ಜನ ಸೇರಿಸಿ ಒಂದು ಸಮಾವೇಶ ಮಾಡೋದ್ರಿಂದ ಅವರು ಬರೋಕ್ಕಾಗಿಲ್ಲ. ಕುಮಾರಸ್ವಾಮಿ ಅವರು ರಾತ್ರಿ ಮಾತಾಡಿದೆ, ಈ ಥರ ಒಂದು ಅನಿವಾರ್ಯ ಕಾರ್ಯಕ್ರಮದಲ್ಲಿ ನೀವು ಬರಬೇಕಂತ ಹೇಳಿದಾಗ ಇಲ್ಲ ಈ ಥರ ಅದೇ ಕಾನ್ಸ್ಟಿಟ್ಯೂನ್ಸಿಲಿ ನಾನು MP ಇಟ್ಬಿಟ್ಟು ಎಲ್ಲ ಇಟ್ಬಿಟ್ಟು ನಾನು ತಪ್ಪು ಮಾಡಿದ್ರೆ ಇಲ್ಲಿ ಬಂದಾಗ ಅವರಿಗೆ ಬೇಸರ ಆಗ್ತದೆ. ಇನ್ನೊಂದು ಸರಿ ನಾವು ಬರ್ತೀನಿ ಅಂತ ಹೇಳಿದ್ರು. ಡಾಕ್ಟರ್ ಮಂಜುನಾಥ್ ಅವರು ತುಂಬ ಹೃದಯಪೂರ್ವಕವಾಗಿ ಮಾತಾಡಿ ಅವರು ಹೇಳಿದ್ರು, ಚುನಾವಣೆ ಮುಂದೆ ನಾನು ಮೈಸೂರು ಮಾಡಿ ಒಂದು ಕಾರ್ಯಕ್ರಮ ಬರೋಕ್ಕಾದರೆ ಮತ್ತೊಂದು ಸರಿ ಮಂಜುನಾಥ್ ಅವರು ಬರ್ತಾರೆ. ಅವ್ರು ಬಂದಾಗ ಸನ್ಮಾನ ಮಾಡಿ ಜಿಲ್ಲಾ ಕಾರ್ಯಕ್ರಮವನ್ನು ಮೀರಿಸುವಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿ ಜಿಲ್ಲಾ ಕಾರ್ಯಕ್ರಮವನ್ನು ಮೀರಿಸುವಷ್ಟು ಉತ್ತಮ ಕಾರ್ಯಕ್ರಮ ತಾಲೂಕು ಹೆಡ್ ಕ್ವಾರ್ಟರಲ್ಲಿ ಮಾಡಿ ಅಲ್ಲ, ಇದು ಒಂದು ತಾಲೂಕು ಸೀಮಿತವಾದಂಥ ಕಾರ್ಯಕ್ರಮ ಅಲ್ಲ, ಇಡೀ ಜಿಲ್ಲೆಯಲ್ಲೇ ಹೆಸರು ಮಾಡಿದಂಥ ಒಂದು ಕಾರ್ಯಕ್ರಮ ಆಗಿದೆ. ನಾವು ಯಾವತ್ತೂ ಬಂಗಾರಪೇಟೆಯಲ್ಲಿ ಯಾವುದೇ ಸೇರ್ಕೊಂಡು ಮೊದಲಿಗೆ ಸಮುದಾಯ ಸೇರ್ಕೊಂಡು ಮಾಡಿದಂಥ ಯಾವುದೇ ಕೆಲಸಕ್ಕೂ ಯಾವುದೇ ಕಾರ್ಯಕ್ರಮವನ್ನು ಇದುವರೆಗೂ ನಡೆಸೋ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಎಲ್ಲರಿಗೂ ಅಭಿನಂದನೆ. ಆಮೇಲೆ ಕೋಲಾರ ಜಿಲ್ಲೆಯಲ್ಲಿ ಕಂಪೇರ್ ಮಾಡಿದ್ರೆ ಒಂದು ಮಿನಿ ದಸರಾ ಥರ ಇದೆ. ದಸರಾನ ನಾವು ಯಾವ ರೀತಿ ನೋಡಿ ಅಭಿನಂದಿಸ್ತೀವಿ ಅದೇ ರೀತಿ ನೀವು ನೋಡ್ತಾ ಇದ್ದೀವಿ. ಮಧ್ಯಾಹ್ನ 1 ಗಂಟೆ ಇಲ್ಲಿವರೆಗೂ ಜನ ಸಂಖ್ಯೆ ಕಡಿಮೆ ಆಗಿಲ್ಲ. ಬಂಗಾರಪೇಟೆಯಲ್ಲಿ ಒಂದು ಮಿನಿ ದಸರಾ ಅಂತ ನನ್ನ ಅಭಿಪ್ರಾಯ ಇದೆ. ಇದು ಎಷ್ಟನೇ ವರ್ಷ ದಸರಾ? ಎಷ್ಟನೇ ವರ್ಷದಿಂದ ಮಾಡ್ತಾ ಇದ್ದಾರೆ? 2012ರಲ್ಲಿ ನಾವು ಪ್ರಾರಂಭ ಮಾಡಿದ್ದು. 2012ರಲ್ಲಿ ಈ ನಮ್ಮ ತಡೆ ಆಗಿತ್ತು. ಆಮೇಲೆ 2018ರಲ್ಲಿ ನಾವೇನು ಸಮುದಾಯನ ನಮ್ಮ ಸ್ವಾಮೀಜಿಯವ್ರ ಮುಖಾಂತರ ಏನು ಮಾಡಿದ್ರಿ. ಆಮೇಲೆ